ನಮಸ್ಕಾರ ಎಲ್ಲರಿಗೂ. ನಮಗೆ ಗೊತ್ತಿರಬೇಕು ಏನಪ್ಪಾ ಅಂತಂದ್ರೆ ನಿಮಗೂ ಎಲ್ಲರಿಗೂ ಗೊತ್ತಿರಬೇಕು ಏನಂತಂದ್ರೆ ಇಂಗ್ಲೆಂಡಿನಲ್ಲಿ ಎಲ್ಲ ಆಡಳಿತಗಳು ಎಲ್ಲ ಆಡಳಿತ ರಾಣಿಯ ಹೆಸರಿನಲ್ಲಿ ನಡೀತವೆ. ರಾಣಿಯ ಹೆಸರಿನಲ್ಲಿ ನಡೀತವೆ. ಹಂಗೆ ಭೂತಾನದಲ್ಲಿ ರಾಜರ ಆಡಳಿತ, ರಾಜಮನೆತನದ ಆಡಳಿತ ಐತಿ. ಇಂಡೋನೇಷ್ಯಾದೊಳಗೂ ಕೂಡ ರಾಜರ ಆಡಳಿತ ಐತಿ. ಇಂಡೋನೇಷ್ಯಾದಲ್ಲಿಯೂ ಕೂಡ ರಾಜರ ಆಡಳಿತ ಐತಿ. ಭಾರತದಲ್ಲಿ ರಾಷ್ಟ್ರಪತಿಯ ಆಡಳಿತ ಐತಿ, ನೆನಪಲ್ಲಿ ಇರಲಿ. ರಾಷ್ಟ್ರಪತಿಯ ಆಡಳಿತ ಯಾಕೆ ಹಿಂಗೆ? ನಮ್ಮ ಎಲ್ಲ ಸಂವಿಧಾನದ ಬಹಳಷ್ಟು ಭಾಗಗಳು ಇಂಗ್ಲೆಂಡಿನಿಂದ ಆಮದು ಮಾಡಿಕೊಂಡರೂ ಕೂಡ ಇಂಗ್ಲೆಂಡಿನಲ್ಲಿ ರಾಣಿಯ ಹೆಸರಿನಲ್ಲಿ ಆಡಳಿತ ನಡೆದರೆ ಭಾರತದಲ್ಲಿ ರಾಷ್ಟ್ರಪತಿಯ ಹೆಸರಿನಲ್ಲಿ ಆಡಳಿತ ನಡೆದೈತಿ. ಯಾಕಿಂಗೆ? ಆಸ್ಟ್ರೇಲಿಯಾದಲ್ಲಿಯೂ ಕೂಡ ರಾಜನ ಹೆಸರಿನಲ್ಲಿ ಆಡಳಿತ ನಡೀತೈತಿ. ಯಾಕಿಂಗೆ ಅಂತಂದ್ರೆ ಆರ್ಟಿಕಲ್ 52 ಸ್ಪಷ್ಟಪಡಿಸ್ತೈತಿ. ಏನಂತೇಳಿ, ನಮಗೆ ರಾಜರ ಗೀಜರದ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ನೋಡಿಬಿಟ್ಟಿವಿ ಯಾವ ರಾಜನ ನೀರು ಎಷ್ಟೈತಿ ಅಂತ ಹೇಳಿ. ಈಗ ನಮಗೆ ಬೇಕಾಗಿರೋದು ಪ್ರಜೆಗಳ ಆಡಳಿತ. ಹಂಗಾದ್ರೆ ಇಂಗ್ಲೆಂಡಿನಲ್ಲಿ ಪ್ರಜೆಗಳ ಆಡಳಿತ ಇಲ್ಲೇನು ಅಂತ ಕೇಳಿದ್ರೆ ಇಲ್ಲ, ಅಲ್ಲಿನೂ ಕೂಡ ಪ್ರಜೆಗಳ ಆಡಳಿತ ಐತಿ, ಪ್ರಜಾಪ್ರಭುತ್ವವೇ ಐತಿ. ಆದರೆ ಹೆಡ್ ಆಫ್ ದಿ ಸ್ಟೇಟ್ ಕೂಡ ನಮಗೆ ರಾಜ ಬೇಡ ಅಂತೇಳಿ ನಾವು ಡಿಸೈಡ್ ಮಾಡಿವಿ. ಸಂವಿಧಾನದ ನಿರ್ಮಾತೃಗಳು ರಾಷ್ಟ್ರದ ಮುಖ್ಯಸ್ಥನನ್ನೂ ಕೂಡ ರಾಜರ ಕೈಯಾಗ ಕೊಡಲಾರ್ದ ನಮಗ್ ಹೆಂಗ್ ಬೇಕೋ ಹಂಗೆ ಇಟ್ಕೊಂಡಿವಿ, ಪ್ರಜೆಗಳ ಕೈಗೇನೆ ಕೊಟ್ಟರೋದ್ನ. ಅಂದ್ರೆ ರಿಯಲ್ ಡೆಮೋಕ್ರಸಿ ಇಂಡಿಯಾದೊಳಗೆ ಚಾಲ್ತಿಯಲ್ಲಿ ಬಂತು. ಮುಖ್ಯಸ್ಥನನ್ನ ಹಿಡಿದುಕೊಂಡು ಕೆಟ್ಟ ಕಡೆಯ ಪ್ಯೂನ್ವರೆಗೂ ಕೂಡ ಪ್ರಜೆಗಳದ್ದೇ ಇರಬೇಕು. ಹೊರತಾಗಿ ಈ ಯಾರು ರಾಜರು ಗೀಜರು ಇವ್ರು ಯಾರು ಕೈ ಆಡಿಸುವಂಗಿಲ್ಲ ಅಂತೇಳಿ ಬರೋದು. ಏನದು ಆರ್ಟಿಕಲ್ 52 ಸ್ಪಷ್ಟಪಡಿಸ್ತೈತಿ? ಏನನ್ನ ಸ್ಪಷ್ಟಪಡಿಸ್ತೈತಿ ಆರ್ಟಿಕಲ್ 52? ಏನನ್ನ ಸ್ಪಷ್ಟಪಡಿಸ್ತೈತಿ ಅಂತೇಳಿ ನೋಡ್ಬೇಕು ಅಂದ್ರೆ ಆರ್ಟಿಕಲ್ 52 ಓದ್ಬೇಕು. ಅದೇನ ಅಂತೇಳಿ ನೋಡೋಣ. ಏನ್ ಹೇಳ್ತೈತಿ ಆರ್ಟಿಕಲ್ 52 ಅಂತಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಬಗ್ಗೆ ಹೇಳ್ತೈತಿ. ಏನು, ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ಭಾರತಕ್ಕೊಬ್ರು ರಾಷ್ಟ್ರಾಧ್ಯಕ್ಷರು ಬೇಕೇ ಬೇಕು, ಇರಲೇಬೇಕು. ರಾಷ್ಟ್ರಾಧ್ಯಕ್ಷರು ಇರಲೇಬೇಕು. ರಾಷ್ಟ್ರಕ್ಕ ಅಧ್ಯಕ್ಷರೊಬ್ರು ಇರಬೇಕು. ಇಲ್ಲಿ ಬರೀಲಿಲ್ಲ ನಮ್ಮ ರಾಷ್ಟ್ರಕ್ಕೆ ರಾಜಮನೆತನದ ಆಡಳಿತ ಬೇಕು. ದೇರ್ ಶಾಲ್ ಬಿ ಅ ಎಂಪೈರ್ ಫಾರ್ ಇಂಡಿಯಾ ಅಂತೇಳಿ ಬರೀಲಿಲ್ಲ ಅವರು. ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಫಾರ್ ಇಂಡಿಯಾ ಅಂತೇಳಿ ಬರೆದ್ರು. ಏನು, ಭಾರತಕ್ಕೊಬ್ಬ ರಾಜ ಬೇಕು ಅಂತೇಳಿ ಬರೀಲಿಲ್ಲ, ಭಾರತಕ್ಕೊಬ್ರು ರಾಷ್ಟ್ರಾಧ್ಯಕ್ಷರು ಇರಬೇಕು ಅಂತೇಳಿ ಬರೆದ್ರು. ಕ್ಲಿಯರ್ ಮಾಡ್ರು ಏನಂತೇಳಿ, ದೇರ್ ಇಸ್ ನೋ ಅಂಬಿಗ್ವಿಟಿ ಬಿಟ್ವೀನ್ ದಿ ಸೆಲೆಕ್ಷನ್ ಆಫ್ ದಿ ಹೆಡ್ ಆಫ್ ದಿ ಸ್ಟೇಟ್. ಏನು, ರಾಷ್ಟ್ರದ ಮುಖ್ಯಸ್ಥನನ್ನು ಆಯ್ಕೆ ಮಾಡುವಾಗ ಯಾವುದೇ ದ್ವಂದ್ವಗಳು ಇರಲಾರ್ದ ಬರೆದು ಬಿಟ್ರು. ಏನಂದ್ರೆ ರಾಷ್ಟ್ರಕ್ಕೊಬ್ರು ಅಧ್ಯಕ್ಷರು ಬೇಕು. ಅದ ಪದ ಯಾವ್ದಪ್ಪ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರು. ದೇರ್ ಇಸ್ ನೋ ಎಂಪರರ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಯಾವುದೇ ರಾಜರ ಆಡಳಿತ ನಮಗ ಅವಶ್ಯಕತೆ ಇಲ್ಲ ಅಂತೇಳಿ ಬರೆದ್ರು. ಕ್ಲಿಯರ್ ಮಾಡ್ತೈತೆ ಆರ್ಟಿಕಲ್ 52. ದೇರ್ ಶಾಲ್ ಬಿ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ಅದು ಕೇವಲ ಭಾರತಕ್ಕೆ ರಾಷ್ಟ್ರಾಧ್ಯಕ್ಷರು ಇರಬೇಕು ಅನ್ನೋದರ ಜೊತೆಗೆ ರಾಷ್ಟ್ರಾಧ್ಯಕ್ಷನನ್ನು ಬಿಟ್ರೆ ಯಾರು ಇರುವಂಗಿಲ್ಲ ಅಂತಾನು ಹೇಳ್ತೈತೆ. ಅದು ಅವನ ಸರಿಸಮನಾಗಿ ಬೇರೆ ಯಾರ್ದು ಅವಶ್ಯಕತೆ ನಮಗಿಲ್ಲ ಅಂತ. ಇಂಗ್ಲೆಂಡಿನಲ್ಲಿ ರಾಣಿಯ ಆಡಳಿತ ಐತಿ. ಭಾರತದಲ್ಲಿ ನಾವು 700 ವರ್ಷಗಳ ಕಾಲ ಆಡಿವಿ. ಮೊಘಲರು ನಾವೇ ಶ್ರೇಷ್ಠ, ನಮ್ಮದೇ ರಾಜ ರಾಜ್ಯದ ಮುಖ್ಯಸ್ಥನಾಗಿರಬೇಕು ಅಂತೇಳಿ ಏನಾದ್ರೂ ಬರೀತಾರೇನೋ? ಇಲ್ಲ. ನಾವು ಮೌರ್ಯರು ಭಾರತದಲ್ಲಿ ಮೊದಲ ಅಖಂಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿವಿ, ನಮ್ಮ ರಾಜನ ಇರ್ಲಿ ಅಂತೇಳಿ ಮೌರ್ಯರು ಏನಾದ್ರೂ ಹೇಳ್ತಾರೇನ? ಇಲ್ಲ, ಹೇಳ್ರ ಗುಮ್ತಾರ. ನಾವು ಬಾದಾಮಿ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದವರು. ನಮ್ಮ ಮನೆತನದ ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ರಾಷ್ಟ್ರದ ಅಧ್ಯಕ್ಷ ಆಗಿರ್ಬೇಕು ಅಂತೇಳಿ ಹೇಳ್ತಾರೇನೋ? ಇಲ್ಲ. ನೀ ಯಾರ ಪಾತ್ ಕೇಳ್ತಾರ? ಏನು ಬೇಕು ನಮಗ? ರಾಜ್ಯಕ್ಕೆ ಆಡಳಿತವನ್ನ ಮಾಡಾಕ ರಾಷ್ಟ್ರದ ಅಧ್ಯಕ್ಷ ಬೇಕು, ಹೊರತಾಗಿ ರಾಜರ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಭಾರತ ಅದಾಗಲೇ ನೋಡಿತ್ತು ರಾಜರು ಏನಾಗಿದ್ರು ಅಂತೇಳಿ. ಭಾರತವನ್ನ ಏಕೀಕರಣ ಮಾಡುವಾಗ ವಲ್ಲಭಾಯಿ ಪಟೇಲ್ರವರು ಎಷ್ಟು ಹರಸಾಹಸ ಪಟ್ಟಿದ್ರು ಅಂತಂದ್ರೆ ಅದೇ ಮಾತಾಡೋದಿಲ್ಲ. 552 ಸಂಸ್ಥಾನಗಳು ಭಾರತದಲ್ಲಿ ಸ್ವತಂತ್ರದ ಕಾಲಕ್ಕೆ ಇದ್ದು. ಮೈಸೂರಿನವರು ನಾನು ಹೆಡ್ ಆಫ್ ದಿ ಸ್ಟೇಟ್ ಆಗ್ತೀನಿ, ಹೈದರಾಬಾದ್ನವ್ರು ನಾ ಹೆಡ್ ಆಫ್ ದಿ ಸ್ಟೇಟ್ ಆಗ್ತೀನಿ, ಜುನಾಗಢದವ ನಾ ಹೆಡ್ ಆಫ್ ದಿ ಸ್ಟೇಟ್ ಆಗ್ತೀನಿ, ಗ್ವಾಲಿಯರ್ದವ ನಾ ಹೆಡ್ ಆಫ್ ದಿ ಸ್ಟೇಟ್ ಆಗ್ತೀನಿ. ಎಷ್ಟು ಮಂದಿನ ಮಾಡೋದೈತಿ? ಕರ್ನಾಟಕದಾಗ ಉಪಮುಖ್ಯಮಂತ್ರಿ 3-4 ಮಂದಿನ ಮಾಡ್ತಾರಲ್ಲ, ಹಂಗ್ ಮಾಡೋದ ರಾಷ್ಟ್ರಪತಿನ? ಈ ಜಾತಿ ಒಬ್ಬವ ಉಪಮುಖ್ಯಮಂತ್ರಿ ಆಗ್ಲಿ ಅಂತೇಳಿ, ಈ ಜಾತಿ ಒಬ್ಬವ ರಾಷ್ಟ್ರಾಧ್ಯಕ್ಷರ ಆಗ್ರತೆ ಮಾಡಕ್ ಬರ್ತೈತೇನ? ಪಿರಾಮಿಡ್ ಇರ್ತೈತಿ. ಈ ರೀತಿ ಅಧಿಕಾರದ ಹಂಚಿಕೆಯಲ್ಲಿ ತೆಳಭಾಗದಲ್ಲಿ ಜಾಸ್ತಿ ಇರ್ತೈತಿ, ಮೇಲ್ಭಾಗದಲ್ಲಿ ಬಂದಂಗ ಕಡಿಮೆ ಹಾಕೋತ ಬರ್ತೈತಿ. ಮ್ಯಾಗ ಒಬ್ಬನೇ ಉಳಿತಾನೆ. ಹಿ ಈಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಹಿ ಈಸ್ ದಿ ಕಿಂಗ್ ಇನ್ ಲಿಟ್ರಲ್ ವರ್ಡ್ಸ್. ಲಿಟ್ರಲಿ ಅವ ಕಿಂಗ್ ಅಂತಾರೆ, ರಾಜನ ತರ ಆಡಳಿತ ಮಾಡ್ತಾನೆ. ಆದ್ರೆ ಅವ ರಾಜ ಅಲ್ಲ ಅಷ್ಟೇ. ರಾಜ ವಂಶ ಪಾರಂಪರ್ಯ ಆಗಿರ್ತೈತಿ, ಆದ್ರೆ ರಾಷ್ಟ್ರಾಧ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾನೆ. ಅದಕ್ಕೆ ಸಂವಿಧಾನದ ಪೀಠಿಕೆಯಲ್ಲಿ ಒಂದು ವರ್ಡ್ ಬರ್ತೈತಿ, ಏನು, ಗಣರಾಜ್ಯ ಅಂತ.
ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಗಣರಾಜ್ಯವನ್ನಾಗಿ ಮಾಡಲು, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು. ಏನದು ಗಣರಾಜ್ಯ? ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ರಿಪಬ್ಲಿಕನ್ ಸ್ಟೇಟ್? ದ ಹೆಡ್ ಆಫ್ ದಿ ಸ್ಟೇಟ್ ಶುಡ್ ಬಿ chosen by the citizen of that country by way of direct or indirect. ಏನು ರಾಷ್ಟ್ರದ ಮುಖ್ಯಸ್ಥನನ್ನ ಆ ರಾಷ್ಟ್ರದ ನಾಗರಿಕರು ನೇರವಾಗಿಯೂ ಆಗಬಹುದು ಅಥವಾ ಅಪರೋಕ್ಷವಾಗಿಯೂ ಆಗಬಹುದು ಆಯ್ಕೆ ಮಾಡಬೇಕು. ನಮ್ಮಲ್ಲಿ ರಾಷ್ಟ್ರಪತಿಯನ್ನು ಹೆಂಗೆ ಆಯ್ಕೆ ಮಾಡ್ತೀವಿ? ಅಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ. ನಾವ್ಯಾರು ಓಟ್ ಹಾಕಂಗಿಲ್ಲ ರಾಷ್ಟ್ರಪತಿ ಇಂಥವನೇ ಆಗಬೇಕು ಅಂತೇಳಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಲ್ಲರೂ ಎಲೆಕ್ಷನ್ ನಿಂತು ನೋಡಿದ್ರೆ ನೀವೆಲ್ಲರೂ ಕನ್ನಡ ಸಾಲಿಗೆ ಹೋಗಿ ಓಟ್ ಹಾಕಿರೇನ? ಇಲ್ಲ. ಇದು ಅಪ್ರತ್ಯಕ್ಷ ಮತವನ್ನ ಹಾಕಿವಿ ನಾವು. ಏನು? ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸಂಸದರು, ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ MLAಗಳು ಓಟ್ ಹಾಕ್ಯಾರ ಅವ್ರಿಗೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಓಟ್ ಹಾಕಿವಿ. ಅರ್ಥ ಆಯ್ತಾ? ಇಂಡೈರೆಕ್ಟ್ ಆಗಿ ನಾವು ಓಟ್ ಹಾಕಿವಿ. ಹೀಗಾಗಿ ನಮ್ಮದು ಗಣರಾಜ್ಯ. ಇಂಗ್ಲೆಂಡು ಗಣರಾಜ್ಯ ಅಲ್ಲ, ಮೊನಾರ್ಕಿಕಲ್ ಸ್ಟೇಟ್ ಅದು. ಇಂಗ್ಲೆಂಡ್ ರಾಜರ ಆಡಳಿತವನ್ನು ಹೊಂದಿರತಕ್ಕಂಥ ರಾಜ್ಯ ಅದು. ಭಾರತ ರಾಷ್ಟ್ರಪತಿ ಆಡಳಿತವನ್ನು ಹೊಂದಿರತಕ್ಕಂಥ ರಾಜ್ಯ. ರಾಷ್ಟ್ರಪತಿ ಅನ್ನೋ ವರ್ಡ್ ತಪ್ಪದು, ಇರ್ಲಿ ಬಳಕೆ ಮಾಡ್ತೀವಿ ಆಗ್ಲಿ. ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥ ವರ್ಡ್ ಇರಬೇಕು. ಅದು ಪ್ರೆಸಿಡೆಂಟ್ ಮೀನಿಂಗ್, ಇಟ್ ಈಸ್ ಅನ್ ಪ್ರೆಸಿಡೆಂಟ್ ಮೀನಿಂಗ್ ಇನ್ ಕನ್ನಡ ದಟ್ ಈಸ್ ಅನ್ ಅಧ್ಯಕ್ಷ. ಯಾವ್ದು? ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಾಧ್ಯಕ್ಷ ಆಗ್ಬೇಕು. ಅದು ರಾಷ್ಟ್ರಪತಿ ಅಂತೇಳಿ ಬಳಕೆ ಒಳಗೆ ಬಂದೈತಿ, ಏನ್ ಮಾಡಕ್ ಬರೋದಿಲ್ಲ, ಹಂಗೆ ಬಳಸ್ಕೊತ ಹೋಗೋದು ಅಷ್ಟೇ. ಬರೀತಾರೆ ದೇರ್ ಈಸ್ ನೋ ಎಂಪೈರ್ ಸ್ಟೇಟ್ ಆಫ್ ಇಂಡಿಯಾ, ದೇರ್ ಈಸ್ ಅನ್ ಪ್ರೆಸಿಡೆಂಟ್ ಫಾರ್ ಇಂಡಿಯಾ. ಅಷ್ಟೇ, ಕ್ಲಿಯರ್ ಕಟ್ ಆಗಿರ್ತೈತಿ. ನಮ್ಮಲ್ಲಿ ಮೊನಾರ್ಕಿಕಲ್ ಆಡಳಿತ ಇಲ್ಲ ಅಂತೇಳಿ ಹೇಳ್ಬಿಡ್ತೀವಿ ನಾವು ಡೈರೆಕ್ಟ್ ಆಗಿನ. ಏನು? ನಮ್ಮಲ್ಲಿ ರಾಷ್ಟ್ರಪತಿ ಅದಾನಪ್ಪ, ರಾಷ್ಟ್ರಾಧ್ಯಕ್ಷರಾದವರು ಮುಗೀತು. ಅವ್ರನ್ನ ಹೆಂಗ್ ಆಯ್ಕೆ ಮಾಡ್ತೀವಿ ಅಂದ್ರೆ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ನೇರ ಚುನಾವಣೆ ಏನಂತ ಕೇಳಿದ್ರೆ ಇಲ್ಲ, ಅಪರೋಕ್ಷ ಚುನಾವಣೆಯ ಮೂಲಕ, ಅಪ್ರತ್ಯಕ್ಷ ಚುನಾವಣೆಯ ಮೂಲಕ ನಾವು ಆಯ್ಕೆ ಮಾಡ್ತೀವಿ. ಅಂದ್ರೆ ಭಾರತದ ನಾಗರಿಕರು ಯಾರು ಓಟ್ ಹಾಕೋದಿಲ್ಲ, ಆದ್ರೆ ಭಾರತದ ನಾಗರಿಕರ ಪ್ರತಿನಿಧಿಗಳು ಅವರಿಗೆ ಓಟ್ ಹಾಕ್ತಾರೆ. ಆದ್ರೆ ಅದೇ ಅಮೆರಿಕದಲ್ಲಿ ನೇರ ಚುನಾವಣೆಯ ಮೂಲಕ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅಮೆರಿಕನು ಕೂಡ ರಿಪಬ್ಲಿಕನ್ ಸ್ಟೇಟ್, ಆದ್ರೆ ಇಂಗ್ಲೆಂಡ್ ಈಸ್ ನಾಟ್ ಅ ರಿಪಬ್ಲಿಕನ್ ಸ್ಟೇಟ್, ಭೂತಾನ್ ಈಸ್ ನಾಟ್ ಅ ರಿಪಬ್ಲಿಕನ್ ಸ್ಟೇಟ್, ಇಂಡೋನೇಷಿಯಾ ಈಸ್ ನಾಟ್ ಅ ರಿಪಬ್ಲಿಕನ್ ಸ್ಟೇಟ್. ಬಿಕಾಸ್ ಆಫ್ ವಾಟ್? ದ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಇನ್ ಎಂಪರರ್. ಅಲ್ಲಿ ಏನಾಗೈತಿ ಅಂತಂದ್ರೆ ರಾಷ್ಟ್ರದ ಮುಖ್ಯಸ್ಥ ರಾಜಮನೆತನದಿಂದ ಬರ್ತಾನೆ. ಅಂತಂದ್ರೆ ಮೌರ್ಯರ ಕಾಲದಲ್ಲಿ ಮೌರ್ಯರ ರಾಜಮನೆತನದವರನ್ನ ನಾವು ಹೆಡ್ ಆಫ್ ದಿ ಸ್ಟೇಟ್ ಮಾಡಿದೀವಿ ಅಂತಂದ್ರೆ ಮೌರ್ಯರ ಮನೆತನದೊಳಗನೆ ಎಲ್ಲರೂ ರಾಷ್ಟ್ರಾಧ್ಯಕ್ಷರು ಯಾರಂದ್ರೆ ಅವ್ರ ಮನೆತನದವರ, 1ನೇ ಮೌರ್ಯ, 2ನೇ ಮೌರ್ಯ, 3ನೇ ಮೌರ್ಯ ತಿಂಗ ಕರ್ಕೊತ ಬರೋದು ಅವ್ರನ್ನ. ಮೊಘಲರ ರಾಜನ್ ಮಾಡಿದ್ವಿ ಅಂತಂದ್ರೆ ಇವರೆಲ್ಲ ಮೊಘಲರ ಡೈನೆಸ್ಟಿಯಿಂದನೇ ಬರೋರು ಇವರು. ನಮ್ಮದು ಹಂಗಲ್ಲ, ಪೀಪಲ್ ಡೈನೆಸ್ಟಿ, ಜನರ ಸಾಮ್ರಾಜ್ಯ, ಜನರೇ ಬಂದ್ಬಿಡ್ತಾರೆ. ರಾಷ್ಟ್ರಪತಿ ಮುರ್ಮು ಮೇಡಮ್ ಅವ್ರು ಎಲ್ಲಿದ್ರು? ಸಾಮಾನ್ಯ ನಾಗರಿಕರು. ಅಬ್ದುಲ್ ಕಲಾಂ ಅವ್ರು ಎಲ್ಲಿದ್ರು? ಸಾಮಾನ್ಯ ನಾಗರಿಕರು. ಹೌದಲ್ಲ? ನಮ್ಮಲ್ಲಿ ಸಾಮಾನ್ಯ ನಾಗರಿಕರು, ಪ್ರಜೆನೂ ಕೂಡ ಪ್ರಭು ಆಗಬಹುದು. ಬಿಕಾಸ್ ಆಫ್ ವಾಟ್? ರಿಪಬ್ಲಿಕನ್ ಸ್ಟೇಟ್. ದ ಸಿಟಿಜನ್ ಬಿಕಮ್ ಅ ಕಿಂಗ್ ವೆನ್ ದೇರ್ ಇಸ್ ಅನ್ ಡೆಮೋಕ್ರಸಿ ಅಂಡ್ ದೇರ್ ಇಸ್ ಅನ್ ರಿಪಬ್ಲಿಕನ್ ಸ್ಟೇಟ್. ಎಲ್ಲಿ ರಿಪಬ್ಲಿಕನ್ ಸ್ಟೇಟ್ ಇರ್ತೈತೋ, ಗಣರಾಜ್ಯ ಇರ್ತೈತೋ, ಎಲ್ಲಿ ಪ್ರಜಾಪ್ರಭುತ್ವ ಇರ್ತೈತೋ ಅಲ್ಲಿ ಸಾಮಾನ್ಯ ಜನನು ಕೂಡ ರಾಜನಾಗಬಹುದು. ರಾಜ ಆದ ನಂತರ ನಮ್ದೇ ಎಂಪೈರ್ ಅಂತೇಳಿ ಕೂತ್ ಬಿಡಂಗಿಲ್ಲ. ದೇರ್ ಇಸ್ ನೋ ಎಂಪೈರ್, ದೇರ್ ಇಸ್ ಓನ್ಲಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್. ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಕಟ್ಟೋದಿಲ್ಲ. ಇಲ್ಲ, ಕೇವಲ ಆಡಳಿತದ ಅನುಕೂಲಕ್ಕಾಗಿ ನಿನ್ನನ್ನು ಮುಖ್ಯಸ್ಥನನ್ನಾಗಿ ಮಾಡಿರ್ತೈತಿ. 5 ವರ್ಷದ ಅವಧಿಗೆ ನೀನು ಇಳಿಬೇಕು. ಆಶೀರ್ವಾದ, ಜನರ ಆಶೀರ್ವಾದ ಇತ್ತು ಅಂದ್ರೆ ಇನ್ನೊಂದ್ಸಲ ಆಯ್ಕೆ ಆಗ್ತಿ, ಇಲ್ಲಿದ್ರೆ ಮನೆಗೆ ಹೋಗಿ ಇಷ್ಟ. ಹೌದಾ? ಈ ರಾಷ್ಟ್ರಪತಿಯ ಪದ ಏನು ಸೂಚನೆ ಮಾಡ್ತೈತಿ ಅನ್ನೋದನ್ನ ನೋಡಿದ್ರೆ ಉದ್ದೇಶ ಏನು? ಯಾಕೆ ರಾಷ್ಟ್ರಪತಿ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು? ಆರ್ಟಿಕಲ್ 52 ಇಸ್ ಕ್ರಿಯೇಟ್ ಅ ಪೋಸ್ಟ್ ದಟ್ ಈಸ್ ಅನ್ ಪ್ರೆಸಿಡೆಂಟ್ ಪೋಸ್ಟ್. ದೇರ್ ಇಸ್ ಓನ್ಲಿ ಅ ಪ್ರೆಸಿಡೆಂಟ್ ಪೋಸ್ಟ್, ಸಿಂಗಲ್ ಪ್ರೆಸಿಡೆಂಟ್ ಪೋಸ್ಟ್, ನಾನ್ ನೆಗೋಷಿಯಬಲ್ ಪೋಸ್ಟ್. ಹೌದ್ರಿ? ಇಲ್ಲ, ಪ್ರೆಸಿಡೆಂಟ್ ಎಲ್ಲಾ ಜಾತಿಗೂ ಒಂದೊಂದು ಪ್ರೆಸಿಡೆಂಟ್ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಕ್ ಬರ್ತೈತೇನು? ಲಿಂಗಾಯತರಿಗೊಂದು, ರೆಡ್ಡಿಯರಿಗೊಂದು, ಯಾದವರಿಗೊಂದು, ಚಮಾರರಿಗೊಂದು ಇಲ್ಲ. ಯಾಕ ಅಂತಂದ್ರೆ ಅವ ಏಕತೆಯ ಸಂಕೇತ. ನೀವು ಇಲ್ಲಿ ಎಷ್ಟು ಮಂದಿ ಡಿಫರೆನ್ಸ್ ಇರ್ಬೋದು, ವೈವಿಧ್ಯತೆ ಇರ್ಬೋದು, ಏನೇ ಇರ್ಬೋದು, ಲಾಸ್ಟಿಗೆ ಒಬ್ಬ ಬರ್ತಾನೆ ಏನಂತೇಳಿ ಅವ ನಮ್ಮೆಲ್ಲರ ರೀಪ್ರೆಸೆಂಟೇಟಿವ್, ಸಾಂಕೇತಿಕವಾಗಿ ನಮ್ಮನ್ನೆಲ್ಲವನ್ನು ರೀಪ್ರೆಸೆಂಟ್ ಮಾಡ್ತಾನೆ. ಏಕತೆಯ ಸೂಚಕ ಅವ ಯಾರು? ರಾಷ್ಟ್ರಪತಿ. ಹಿ ಈಸ್ ಅ ಸಿಂಬಲ್ ಆಫ್ ಯೂನಿಟಿ ಅಂಡ್ ಇಂಟೆಗ್ರಿಟಿ. ಉದ್ದೇಶನೇ ಅದೇ. ರಾಷ್ಟ್ರಪತಿಯ ಪದವಿಯನ್ನು ಕ್ರಿಯೇಟ್ ಮಾಡೋದು ಎದ್ರ ಸಂಬಂಧ? ಯೂನಿಟಿ, ಇಂಟೆಗ್ರಿಟಿ ಅಂಡ್ ಕಂಟಿನ್ಯೂಟಿ, ಮುಂದುವರಿಕೆ. ನೀವು ನೋಡ್ಬೋದು ಏನಪ್ಪಾ ಅಂತಂದ್ರೆ ತಹಶೀಲ್ದಾರ್ ಆಫೀಸ್ನಾಗ ಒಂದು ತಾಲೂಕಿನ ತಹಶೀಲ್ದಾರ್ ಆಫೀಸ್ನಾಗ 1-2 ತಿಂಗಳು ತಹಶೀಲ್ದಾರ್ ಇರ್ಲಿಲ್ಲ ಅಂದ್ರೂ ನಡೀತೈತಿ, ನಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ರಾಷ್ಟ್ರಪತಿ ಆಫೀಸ್ನಾಗ ರಾಷ್ಟ್ರಪತಿ ಇರದೇ ಇದ್ರೆ ಒಂದು ಈಟು ನಡೆಯೋದಿಲ್ಲ.
ಆ ಪದವಿಯನ್ನ ಖಾಲಿ ಇಡಕ್ಕೆ ಬಿಡೋದಿಲ್ಲ. ಬಿಕಾಸ್ ಆಫ್ ವಾಟ್? ಡೇ ಟು ಡೇ ವರ್ಕ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್. ದಿನನಿತ್ಯದ ಎಲ್ಲ ಕೆಲಸಗಳನ್ನು ಕೂಡ ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಿರ್ವಹಿಸುತ್ತಿರಬೇಕಾದರೆ ರಾಷ್ಟ್ರಪತಿಯ ಪದವಿಯನ್ನ ಖಾಲಿ ಬಿಡಕ್ಕೆ ಬರೋದೇ ಇಲ್ಲ. ದೇರ್ ಇಸ್ ನೋ ವೇಕೆಂಟ್ ಪೋಸ್ಟ್ ಫಾರ್ ದಿ ಪ್ರೆಸಿಡೆನ್ಸಿಪ್. ಅಧ್ಯಕ್ಷರಿಗಾಗಿ ಖಾಲಿ ಪದವಿಗಳಿವೆ ಅಥವಾ ಖಾಲಿ ಕುರ್ಚಿಗಳಿವೆ ಅಂತೇಳಿ ಎಲ್ಲಿ ಕೇಳಂಗಿಲ್ಲ. ದೇರ್ ಶುಡ್ ಬಿ ಪಿಲ್. ನಾವೇನ್ ಮಾಡಿರ್ಬೇಕು ಅಂದ್ರೆ ಖಾಲಿ ಆದಾಗ ಪಿಲ್ ಮಾಡಲೇಬೇಕು. ಅದಕ್ಕೆ ಕ್ರಮಗಳನ್ನ ಬರೀತಾರೆ. ಇರ್ಲಿ, ಅದು ನೆಕ್ಸ್ಟ್ ಇದ್ರೊಳಗೆ ಬರ್ತವೆ, ಆರ್ಟಿಕಲ್ ಎಲ್ಲ ಕ್ಲಿಯರ್ ಮಾಡ್ತವೆ ಏನೇನ ಈ ಯಾವಾಗ ಯಾವಾಗ ರಾಷ್ಟ್ರಪತಿಗಳು ಖಾಲಿ ಹುದ್ದೆ ಪೋಸ್ಟ್ ಇದ್ದಾಗ ಖಾಲಿ ಇದ್ದಾಗ ಯಾರ್ಯಾರು ಆಡಳಿತವನ್ನ ಮಾಡಬೇಕು ಅಂತೇಳಿ ಬರೀತಾರೆ. ಅದು ಸೆಕೆಂಡ್ರಿ. ಇರ್ಲಿ, ಏನು ಪ್ರೆಸಿಡೆನ್ಸಿಪ್ ಅನ್ನ ಪ್ರೆಸಿಡೆಂಟ್ ಪೋಸ್ಟ್ ಏನನ್ನ ರೀಪ್ರೆಸೆಂಟ್ ಮಾಡ್ತೈತಿ ಅಂತಂದ್ರೆ ದಟ್ ಈಸ್ ಅನ್ ಯೂನಿಟಿ, ಇಂಟಿಗ್ರಿಟಿ ಅಂಡ್ ಕಂಟಿನ್ಯೂಟಿಯನ್ನ ರೀಪ್ರೆಸೆಂಟ್ ಮಾಡ್ತೈತಿ, ಪ್ರತಿನಿಧಿಸ್ತೈತಿ. ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಆಫ್ ದಿ ಯೂನಿಟಿ, ಇಂಟೆಗ್ರಿಟಿ ಅಂಡ್ ಕಂಟಿನ್ಯೂಟಿ ನೆನಪಲ್ಲಿರ್ಲಿ. ಮತ್ತೆ ರಾಷ್ಟ್ರಾಧ್ಯಕ್ಷರು ಯಾವಾಗಲೂ ಸಾಂವಿಧಾನಿಕ ಮುಖ್ಯಸ್ಥರು, ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರು ಸಾಂವಿಧಾನಿಕ ಮುಖ್ಯಸ್ಥರು. ಏನು ಸಂವಿಧಾನದೊಳಗೆ ಏನ್ ಬರ್ದಾರು ಅಂತಂದ್ರೆ ಹೆಡ್ ಆಫ್ ದಿ ಸ್ಟೇಟ್ ಯಾರತ್ತೆ ಕೇಳಿದ್ರೆ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು. ಹೂ ಇಸ್ ದ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕೇಳಿದ್ರೆ ದ ಪ್ರೆಸಿಡೆಂಟ್ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳ್ಬೇಕಾಗೈತಿ. ಸಾಂವಿಧಾನಿಕ ಮುಖ್ಯಸ್ಥರು ಅವರು. ಇಲ್ಲ ಪಿ ಎಂ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಇಲ್ಲ ಯಾರು ಸಿ ಎಂ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್, ಈ ರೀತಿ ಹೇಳಕ್ ಬರೋದಿಲ್ಲ. ನಾ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳಕ್ ಬರೋದೇನೆ ಇಲ್ಲ. ವೆನ್ ಯು ಬಿಕಮ್ ಅ ಪ್ರೆಸಿಡೆಂಟ್ ಯು ವಿಲ್ ಬಿ ದ ಹೆಡ್ ಆಫ್ ದಿ ಸ್ಟೇಟ್. ನಮ್ಮ ಕಾಕ ರಾಜ್ಯದ ಮುಖ್ಯಸ್ಥ, ನಮ್ಮ ಅಣ್ಣ ರಾಜ್ಯದ ಮುಖ್ಯಸ್ಥ, ನಾವು ಶಿವಾಜಿಯ ವಂಶಸ್ಥರು, ನಾವು ಹೆಡ್ ಆಫ್ ದಿ ಸ್ಟೇಟ್. ನಾವು ಮೈಸೂರು ಮಹಾರಾಜರ ವಂಶಸ್ಥರು, ನಾವು ಹೆಡ್ ಆಫ್ ದಿ ಸ್ಟೇಟ್ ಐತೇನ? ಇಲ್ಲ. ನಾ ಯಾವ ರಾಜಮಣಿತನವನ್ನು ಹೇಳಿಸಿ ಮಾತಾಡತ್ತಿಲ್ಲ, ಕ್ಲಿಯರ್ ಮಾಡ್ತೀವಿ ಮೊದಲು. ಯಾಕೆ ತಿಳಿಬೇಕು ಅಂದ್ರೆ ಹಿಂಗ ಆಗ್ತೈತೆ ಅಷ್ಟೇ. ನಾವು ಮೊಘಲರ ವಂಶಸ್ಥರು, ನಾವು ಹೆಡ್ ಆಫ್ ದಿ ಸ್ಟೇಟ್ ಇಲ್ಲ. ನಾವು ಹೈದರಾಬಾದ್ ನಿಜಾಮನ ವಂಶಸ್ಥರು, ನಾವು ಹೆಡ್ ಆಫ್ ದಿ ಸ್ಟೇಟ್ ಇಲ್ಲ. ಹೆಡ್ ಆಫ್ ದಿ ಸ್ಟೇಟ್ ಶುಡ್ ಬಿ ದ ಪ್ರೆಸಿಡೆಂಟ್. ಹಿ ಶುಡ್ ಬಿ ಚೂಸನ್ ಬೈ ದಿ ಪೀಪಲ್ಸ್ ಆಫ್ ದಟ್ ಸ್ಟೇಟ್. ಹೌದಲ್ಲ? ಮುಂದೆ ಇವ ಏಕತೆಯ ಸಂಕೇತ, ಸಮಗ್ರತೆಯ ಸಂಕೇತ, ಜೊತೆಗೆ ಕಂಟಿನ್ಯೂಟಿಯ ಸಂಕೇತ, ಮುಂದುವರಿಕೆಯ ಸಂಕೇತ. ಈಗ ರಾಷ್ಟ್ರಪತಿ ಸರ್ಕಾರ ಬದಲಾದ ತಕ್ಷಣ ಕಾರ್ಯಕ್ರಮಗಳು ಬದಲಾಗೋದಿಲ್ಲ, ನೆನಪಲ್ಲಿರ್ಲಿ. ಕಂಟಿನ್ಯೂಟಿ ಹೆಂಗಾಕೈತಿ ಅಂತಂದ್ರೆ ರಾಷ್ಟ್ರಪತಿಯ ಹೆಸರಿನಲ್ಲಿ ಎಲ್ಲ ಆಡಳಿತಗಳು ನಡೀತಿರ್ತವೆ. ಹಿಂಗಾಗಿ ಹಿ ವಿಲ್ ಬಿ ದಿ ಸಿಂಬಾಲಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಕಂಟಿನ್ಯೂಟಿ, ನೆನಪಲ್ಲಿರ್ಲಿ. ಆಮೇಲೆ ಹಿ ವಿಲ್ ಬಿ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ. ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥಮ. ಫಸ್ಟ್ ಕಾರ್ಯಾಂಗ ಅಂದ್ರೆ ಏನ್ ನೋಡೋಣ. ಕಾರ್ಯಾಂಗ ಅಂದ್ರೆ ಯಾವುವು ಕಾನೂನುಗಳನ್ನ ಮಾಡಿರ್ತಾವ. ಕಾನೂನುಗಳನ್ನು ಮಾಡುವ ಅಂಗ ಶಾಸಕಾಂಗ. ಯಾವ ಶಾಸಕಾಂಗವು ಕಾನೂನನ್ನು ಮಾಡಿರುತ್ತದೆಯೋ ಆ ಕಾನೂನನ್ನು ಜಾರಿಗೆ ತಗೊಂಡ್ಬರೋದು ಯಾವುದು? ಕಾರ್ಯಾಂಗ. ಹೌದಾ? ಈ ಕಾರ್ಯಾಂಗದ ಮುಖ್ಯಸ್ಥ ಯಾರಾಗಿರ್ತಾರೋ ಅಂತಂದ್ರ ನಾಮಿನಲ್ಲಿ ರಾಷ್ಟ್ರಪತಿ ಆಗಿರ್ತಾರೆ. ಹೆಸರಿಗೆ ಮಾತ್ರ ರಾಷ್ಟ್ರಪತಿ. ಖರೆ ಆಡಳಿತ ಯಾರ ಕೈಯಾಗಿರ್ತೈತಿ? ಭಾರತದೊಳಗ ಪ್ರಧಾನಮಂತ್ರಿ ಕೈಯಾಗಿರ್ತೈತಿ. ಇದನ್ನ ಡ್ಯೂ ಜುರೆ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕರೀತಾರೆ. ಡಿ ಜುರೆ ಹೆಡ್ ಆಫ್ ದಿ ಸ್ಟೇಟ್ ಅಂತ ಕರಿತೀವಿ. ನಾಮಾಂಕಿತ ಉತ್ಸವ ಮೂರ್ತಿ ಅಂತ ಕರೀತಾರೆ ರಾಷ್ಟ್ರಪತಿಯನ್ನು. ಯಾಕೆ ಕರೀತಾರೆ? ಎಲ್ಲ ಆಡಳಿತಗಳು ಅವನ ಹೆಸರಿನಲ್ಲಿಯೇ ನಡಿಬೇಕು. ಆದ್ರೆ ಆಡಳಿತ ಮಾಡೋರು ಯಾರು ಅಂತಂದ್ರ ಸಂಸದರು. ಅಂದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ನಮ್ಮಲ್ಲಿ ಐತಿ. ಸಂಸತ್ತಿನ ಮೂಲಕ ರಚನೆ ಆಗಿರ್ತಕ್ಕಂಥ ಸರ್ಕಾರವನ್ನು ಹೊಂದಿರತಕ್ಕಂಥವ್ರು ಮಾತ್ರ ಆಡಳಿತವನ್ನ ನಿಜವಾಗಿಯೂ ಮಾಡ್ತಾರೆ. ಹೆಸರಿಗೆ ಮಾತ್ರ ಯಾರು ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿ. ನಮ್ಮ ಕನ್ನಡದೊಳಗೆ ಹೇಳ್ತಾರಲ್ಲ, ಏನು ನಂದು ಹೆಸರ ಅವಂದ, ಅದನ್ನ ನೀವೇನ್ ತಿಳ್ಕೊರಿ, ನಂದು ಹೆಸರು ಅವಂದ, ಡಿಫ್ರೆಂಟ್ ಥಿಂಗ್ ಇರ್ಲಿ. ಇದು ನಡೆದಿರೋದು. ರಾಷ್ಟ್ರಪತಿಯ ಹೆಸರು, ಉಳಿದದ್ದೆಲ್ಲ ಪ್ರಧಾನಮಂತ್ರಿದು. ನೆನಪಲ್ಲಿರ್ಬೇಕು. ಹೆಸರಿಗೆ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ, ಹೆಸರಿಗೆ ಮಾತ್ರ ಸಾಂವಿಧಾನಿಕ ಮುಖ್ಯಸ್ಥ. ಸಂವಿಧಾನದ ಮುಖ್ಯಸ್ಥನು ಕೂಡ ಅವನೇ. ಹಿ ಈಸ್ ದಿ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಅವನು ಭಾರತದ ಪ್ರಥಮ ನಾಗರಿಕ. ಯಾಕೆ ಪ್ರಥಮ ನಾಗರಿಕ ಅಂತಾರೆ? ಎಲ್ಲಾನು ಅವನ ಹೆಸರಿನಾಗನ ನಡೀತವೆ. ಪ್ರಥಮ ಪೂಜ್ಯ ಅಂತ ಗಣೇಶನ ಅದಕ್ಕೆ ಕರೀತಾರೆ. ಬಿಕಾಸ್ ಆಫ್ ವಾಟ್? ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗೋದೇ ಅವನಿಂದಾನೆ. ಅದಕ್ಕೆ ಅವನ ಪ್ರಥಮ ಪೂಜ್ಯ ಅಂತ ಕರೀತಾರೆ. ಹಂಗ ಸಂವಿಧಾನವೇ ಹೇಳ್ಬಿಟ್ಟಿರ್ತಿ, ನಿಮಗೆ ಯಾರ ಹೆಸರಿನಲ್ಲಿ ಆಡಳಿತ ಮಾಡಬೇಕು ಅಂತಂದ್ರೆ ರಾಷ್ಟ್ರಪತಿಯ ಹೆಸರಿನಲ್ಲಿ ಆಡಳಿತ ಮಾಡಬೇಕು. ಅದಕ್ಕೆ ಅವ ಪ್ರಥಮ ನಾಗರಿಕ. ನೆನಪಲ್ಲಿರ್ಬೇಕು. ನನಗೆ ವಯಸ್ಸು ಜಾಸ್ತಿ ಆಗ್ಯಾವ್ರಿ, ನಾ ಫಸ್ಟ್ ಅಂತ ಹೇಳಂಗಿಲ್ಲ. ನಿನಗೆ ವಯಸ್ಸು ಜಾಸ್ತಿ ಆದ್ರೂ ಪೋಸ್ಟ್ ಅದು ದೊಡ್ಡದೈತಿ. ನೆನಪಲ್ಲಿರ್ಲಿ. ಯಾವುದು ಪೋಸ್ಟ್ ದೊಡ್ಡದೋ, ಪದವಿ ದೊಡ್ಡದೋ, ಅದರ ಆಡಳಿತ ನಡೀತಿರ್ತೈತಿ. ಹೌದಾ? ಇದು ಆರ್ಟಿಕಲ್ 52 ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ, ಎಸ್ಪೆಷಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಕತ್ತಾರೆ ಅವರಿಗೆ. ಆಮೇಲೆ ಲೈಕ್ ಕಮೆಂಟ್ ಮಾಡ್ರಿ. ಏನಾದರೂ ತಪ್ಪು ಮಾಹಿತಿ ಇತ್ತು ಅಂದ್ರೆ ಅದು ನಮ್ಗೆ ತಿಳಿಸ್ರಿ, ತಿದ್ಕೊಂತೀವಿ. 5 ಸ್ಟಾರ್ಟ್ ಆಗ್ತೈತಿ. ಆರ್ಟಿಕಲ್ 52ರಿಂದ ಭಾಗ 5 ಸ್ಟಾರ್ಟ್ ಆಗ್ತೈತಿ. ಕಾರ್ಯಾಂಗದ ಭಾಗ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ಹಿಡ್ದ
ಆರ್ಟಿಕಲ್ 53 ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.